Okay, welcome to the second part of this video. ಮೊದಲನೇ part ನೋಡದಿರೋ ದಯವಿಟ್ಟು ನೋಡ್ಕೊಳ್ಳಿ. So we are doing the ninth standard political science, that is democratic politics 1, which is important for your BS paper 2 civil service exams, IAS ಮತ್ತು KS and BS paper 2 exams is very very important. Second thing is ninth ಮಕ್ಕಳು ಯಾರಾದ್ರೂ ಇದ್ರೆ they can also see this video. ಸ್ಕೂಲ್ಗೆ ಆನ್ಸರ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫೇಸಸ್ ಇನ್ ಎಕ್ಸ್ಪಾನ್ಷನ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಯಾವ ರೀತಿ ಎಕ್ಸ್ಪಾಂಡ್ ಆಯಿತು ಅನ್ನೋದು ಬಿಗಿನಿಂಗ್ ಇಂದ ನೋಡ್ತಾ ಬರೋಣ. ಸೊ ದ ಸ್ಟೋರಿ ಆಫ್ ಮಾಡರ್ನ್ ಡೆಮೋಕ್ರಸಿ ಸ್ಟಾರ್ಟ್ ಆಗಿದ್ದು 2 ಸೆಂಚುರಿ 200 ವರ್ಷಗಳ ಹಿಂದೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಒಂದು ಚಾಪ್ಟರ್ ನೀವು ಇಲ್ಲಿ ಓದಿರ್ತೀರ 9ನೇ ಕ್ಲಾಸ್ ಅಲ್ಲಿ ಹಿಸ್ಟ್ರಿನಲ್ಲಿ. ಓದಿಲ್ಲ ಅಂದ್ರೆ ವಿ ವಿಲ್ ಡೂ ಇಟ್. ಓಕೆ, ಸೊ ಫ್ರೆಂಚ್ ರೆವಲ್ಯೂಷನ್ 1979 ಅಲ್ಲಿ ಆಯ್ತಲ್ಲ, ಹಿಸ್ಟ್ರಿ ಬುಕ್ ಅಲ್ಲಿ ನೋಡಿದ್ದೀರಿ. ಸೊ ಅದು ಪಾಪ್ಯುಲರ್ ಅಪ್ರೈಸಿಂಗ್. ಏನಕ್ಕೆ ಅದು ಅಪ್ರೈಸಿಂಗ್ ಆಗಿದ್ದು, ಅಥವಾ ಅಪ್ರೈಸಿಂಗ್ ಇನ್ ದ ಸೆನ್ಸ್ ಒಂದು ಪಾಪ್ಯುಲರ್ ರೆವಲ್ಯೂಷನ್ ಅಂತ. ಓಕೆ, ಸೊ ಆಯ್ತು, ಬಟ್ ಇಟ್ ಡಿಡ್ ನಾಟ್ ಎಸ್ಟಾಬ್ಲಿಷ್ ಸ್ಟೇಬಲ್ ಡೆಮೋಕ್ರಸಿ ತರಲಿಲ್ಲ ಅದು ಫ್ರಾನ್ಸ್ ಅಲ್ಲಿ. ಥ್ರೂಔಟ್ 19th ಸೆಂಚುರಿ ಫ್ರಾನ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಸುಮಾರು ಸರಿ ಡೆಮೋಕ್ರಸಿ ಬಂತು ಹೋಯ್ತು. ಸೊ ಯೆಟ್ ಫ್ರೆಂಚ್ ರೆವಲ್ಯೂಷನ್ ಏನ್ ಮಾಡ್ತು ಅಂದ್ರೆ ಇಟ್ ಇನ್ಸ್ಪೈರ್ಡ್ ಮೆನಿ ಸ್ಟ್ರಗಲ್ಸ್ ಫಾರ್ ಡೆಮೋಕ್ರಸಿ. ಸೊ ಫ್ರೆಂಚ್ ರೆವಲ್ಯೂಷನ್ is an inspiration for the modern democracy, especially Europe. ಬ್ರಿಟನ್ ನಲ್ಲಿ ಫ್ರೆಂಚ್ ರೆವಲ್ಯೂಷನ್ ಗಿಂತ ಮುಂಚೆಯಿಂದಾನೇ ಸ್ಟಾರ್ಟ್ ಆಗಿತ್ತು ಪ್ರೊಸೆಸ್ ಆಫ್ ಡೆಮೋಕ್ರಸಿ ಅನ್ನೋದು. ಆದ್ರೆ ಪ್ರೋಗ್ರೆಸ್ ತುಂಬಾ ಸ್ಲೋ ಇತ್ತು. ಸೊ ಥ್ರೂ 18th and 19th centuries, series of political events ಏನಾಯ್ತು, reduce the power of monarchy and feudal lords. ಸೊ 18th 19th centuries ನಲ್ಲಿ ಪೊಲಿಟಿಕಲ್ ಇವೆಂಟ್ಸ್ ಏನಾಯ್ತು, ಸೊ ಫ್ಯೂಡಲ್ ಲಾರ್ಡ್ಸ್ ನ ಪೊಲಿಟಿಕಲ್ ಪವರ್ ನ ಕಡಿಮೆ ಮಾಡಿತು. ರೈಟ್ ಟು ವೋಟ್ ವಾಸ್ ಗ್ರಾಂಟೆಡ್ ಟು ಮೋರ್ ಅಂಡ್ ಮೋರ್ ಪೀಪಲ್. ವೋಟ್ ಮಾಡೋದು ಗ್ರಾಂಟೆಡ್ ಶುರು ಆಯ್ತು ಫ್ರೆಂಚ್ ಮತ್ತು ಬ್ರಿಟನ್. At the same time, French Revolution, the British colonies in North America declared themselves independent in 1776. ನೋಡಿ, USA ಏನಿದೆ ಇವತ್ತು ನೋಡ್ತಿದ್ರಲ್ಲ, ಇದು ಒನ್ಸ್ ಅಪಾನ್ ಎ ಟೈಮ್ ಬ್ರಿಟಿಷ್ ಕಾಲನಿ. ಸೊ ಅವೇನ್ ಮಾಡಕ್ ಶುರು ಮಾಡಿದ್ರು 1776 ಸುಮಾರಿಗೆ. ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಏನಿದೆಯಲ್ಲ, ತಾವು ಫ್ರೀಡಮ್ ನ ತಮಗೆ ತಾವೇ ಅನೌನ್ಸ್ ಮಾಡ್ಕೊಂಡು ಶುರು ಮಾಡ್ಬಿಟ್ಟು ದೇ ಡಿಕ್ಲೇರ್ಡ್ ದೆಮ್ಸೆಲ್ಸ್ ಆಸ್ ಫ್ರೀಡಮ್. So in next few years, colonies that came together to form United States, ಅದೇ ಯುನೈಟೆಡ್ ಸ್ಟೇಟ್ಸ್. ಸೊ ಅವ್ರೇನ್ ಮಾಡಿದ್ರು, ಫಾರ್ಮೇಶನ್ ಆಗಿದ ತಕ್ಷಣ ಡೆಮೋಕ್ರೆಟಿಕ್ ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಬಿಟ್ರು. ನೋಡಿ, USA 1787 ನಲ್ಲಿನೇ ಡೆಮೋಕ್ರಸಿ. 1787 ನಲ್ಲಿ ನಮ್ಗೆ ಬ್ಯಾಟಲ್ ಆಫ್ ಪ್ಲಾಜಿ ಆಗಿತ್ತು ಅವಾಗ, ಮರಾಠಾಸ್ ಮತ್ತೆ ಬ್ರಿಟಿಷರ್ಸ್ ಅಲ್ವಾ. ಸಿ ನಾವು 1787 ಅಲ್ಲಿ ಆಲ್ರೆಡಿ ಡೆಮೋಕ್ರಸಿ ಎಸ್ಟಾಬ್ಲಿಷ್ ಮಾಡಿ ಫ್ರೀಡಮ್ ಸಿಕ್ಕಿದೆ ಅವ್ರಿಗೆ. ಆದ್ರೆ ನೆನಪಲ್ಲಿ the right to vote was very limited. It was limited to only few men. ಮೆನ್ನಿಗೆ, ಅದೊಂದು ಫ್ಯೂ ಮೆನ್ಗೆ ಇತ್ತು. ವುಮೆನ್ಗೆ ರೈಟ್ ಟು ವೋಟ್ ಇರಲೇ ಇಲ್ಲ 1787 ಅಲ್ಲಿ ಯಾವಾಗ USA ಅಲ್ಲಿ ಡೆಮೋಕ್ರಸಿ ಬಂದಾಗ. ವೈ ವರ್ ವುಮೆನ್ given voting rights much later than men in most countries? Why did this not happen to India? Indian question mentally. So in 19th century, struggles of our democracy often centered around political equality, freedom and justice. Okay. ಸೊ ಡೆಮೋಕ್ರಸಿ ಸ್ಟ್ರಗಲ್ ಏನಿತ್ತು, ಪೊಲಿಟಿಕಲ್ ಇಕ್ವಾಲಿಟಿ, ಫ್ರೀಡಮ್ ಮತ್ತೆ ಜಸ್ಟಿಸ್ ನಡೀತು. ಫ್ರೀಡಮ್, ನ್ಯಾಯ ಮತ್ತೆ ಪೊಲಿಟಿಕಲ್ ಇಕ್ವಾಲಿಟಿ ಎಕನಾಮಿಕ್ ಮತ್ತೆ ಸೋಷಿಯಲ್ ಇಕ್ವಾಲಿಟಿ ಅಲ್ಲ. ಓಕೆ, ಸೊ 19th century ಸ್ಟ್ರಗಲ್. ಒನ್ ಮೇಜರ್ ಡಿಮ್ಯಾಂಡ್ ವಾಸ್ ರೈಟ್ ಫಾರ್ ಎವ್ರಿ ಅಡಲ್ಟ್ ಸಿಟಿಸನ್ ಟು ವೋಟ್. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂತ ಕರಿತೀವಿ ನಾವು. ಸೊ ಅದು ಮೇಜರ್ ಡಿಮ್ಯಾಂಡ್ ಅಲ್ಲಿ. ಮೆನಿ ಯುರೋಪಿಯನ್ ಕಂಟ್ರೀಸ್ that were becoming more democratic did not initially allow all people to vote. Okay, so in some countries only people owning property had, so very rich people ಅಷ್ಟೇ ಇತ್ತು. So people owning property were having right to vote. Often women did not have right to vote. Women, blacks United States ಅಲ್ಲಿ racism ಸಿಕ್ಕಾಪಟ್ಟೆ ಇತ್ತು. Blacks all over the country could not exercise vote in 1965. ನಾವು ಇಂಡಿಪೆಂಡೆನ್ಸ್ ಆಗಿ we call the United States as what? So sophisticated country. 1965 black people voting rights ಇರಲಿಲ್ಲಪ್ಪ ಅಲ್ಲಿ. So those struggling for democracy wanted this rights granted universally to adults. ಎಲ್ಲರಿಗೂ ಬರಬೇಕಿತ್ತು. ಈ ಏನಿದೆಯಲ್ಲ ಇದಕ್ಕೆ ಯೂನಿವರ್ಸಲ್ ಸಫ್ರೇಜ್ ಅಥವಾ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೆಯೋದು. ಸೊ ದೇರ್ ವಾಸ್ ಅ ಫೈಟ್ ಈವನ್ ಟು ರೈಟ್ ಟು ವೋಟ್. ರೈಟ್ ಟು ವೋಟ್ಗೂ ಒಂದು ದೊಡ್ಡ ಫೈಟ್ ನಡೆದಿತ್ತು. ಸೊ ಬಾಕ್ಸ್ ಹಿಯರ್ ಟೆಲ್ಸ್ ಅಸ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಎಲ್ಲಿಗೆ ಸ್ಟಾರ್ಟ್ ಆಗಿದ್ದು. ಮೊದಲು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಸ್ಟಾರ್ಟ್ ಆಗಿದ್ದು
ನ್ಯೂಜಿಲೆಂಡ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೌತ್ ಆಫ್ರಿಕಾದಲ್ಲಿ ಕೊನೆಗೆ ಕೊಟ್ಟರು ಯೂನಿವರ್ಸಲ್ ಅಡಲ್ಟ್ ಬೆನಿಫಿಟ್. ಸೌತ್ ಆಫ್ರಿಕಾ ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಬರೆದಿದ್ದೇ ಅವ್ರು 1991 ಅಲ್ಲಿ, ಹಾಗಾಗಿ 1994 ಇತ್ತು ಯೂನಿವರ್ಸಲ್ ಅಡಲ್ಟ್ ಬೆನಿಫಿಟ್. ಇಂಡಿಯಾದಲ್ಲಿ 1915 ಫಸ್ಟ್ ಟೈಮ್ ವೋಟಿಂಗ್ ಮಾಡ್ಬೇಕಾದ್ರೆ ಯೂನಿವರ್ಸಲ್ ಅಡಲ್ಟ್ ಬೆನಿಫಿಟ್ ಕೊಟ್ಟಿದ್ರು. ವೆರಿ ಗುಡ್ ಆಕ್ಚುಲಿ. So as you can see, by 1900, the New Zealand was the first country to give voting right for everyone. And you can see many democrats. But if you go back to the map, ಈಗ ಮ್ಯಾಪ್ ವಾಪಸ್ ಹೋಗೋಣ ಅಂತ, ಯಾವುದು ರೆಡ್ ಕಲರ್ ಮ್ಯಾಪ್ಗೆ. ಓಕೆ, ಸೊ ರೆಡ್ ಕಲರ್ ಮ್ಯಾಪ್ ಅಲ್ಲಿ 1950 ವರ್ಷೊತ್ತಿಗೆ ನೋಡಿ ಇಷ್ಟು ಕಂಟ್ರೀಸ್ ಆಲ್ರೆಡಿ ಡೆಮೋಕ್ರಸಿ ಆಗ್ಬಿಟ್ಟಿದ್ವು 1900 ಇಂದ 1950. ಬಟ್ they are calling themselves as democracy, but there is something wrong. That is, these countries have been, like formed a government elected by the people. But who are those people? Significant number of people, mostly other men, had granted political freedom. So early democracies were established in Europe, Northern America, and Latin America. ಅಂತ ಕರೆದ್ವಿ ನಾವು. But do you think it was a real democracy? That is the question. Okay, so ಫಸ್ಟ್ ಫೇಸ್ ಇದು, ಮೊದಲನೇ ಫೇಸ್ ನಲ್ಲಿ ಬಿಗಿನಿಂಗ್ ಹಿಂಗಾಯ್ತು ಅಂತ ನೋಡಿದ್ವಿ. ಎರಡನೇದಲ್ಲಿ ಎಂಡ್ ಆಫ್ ಕೊಲೋನಿಯಾಲಿಸಮ್. ಕೊಲೋನಿಸಮ್ ಅಂದ್ರೆ ಅದೇ ಬ್ರಿಟಿಷರ್ಸ್ ಹೆಂಗೆ ನಮ್ಮ ಇಂಡಿಯಾ ಆಡಿದ್ರು ಆ ರೀತಿ ಮೆನಿ ಯುರೋಪಿಯನ್ ಕಂಟ್ರೀಸ್ ಬೇರೆ ಬೇರೆ ಕಡೆಗೆ ತಮ್ಮ ಕಾಲೋನೀಸ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಫಾರ್ ವೆರಿ ಲಾಂಗ್ ಟೈಮ್ ಮೆನಿ ಕಂಟ್ರೀಸ್ ಇನ್ ಏಷ್ಯಾ ಮತ್ತು ಆಫ್ರಿಕಾ ವರ್ ಕಾಲೋನೀಸ್ ಅಂಡರ್ control of European nations. People of colonized countries had to wage struggles to achieve. So colonized countries independence against okay. They not only wanted to get rid of colonial masters but also wished to choose their future leaders. ಅವರು ಕೊಲೋನಿಯಲಿಸಮ್ ಬರೀ ಬ್ರಿಟಿಷರ್ಸ್ ನ ಹೊರಗಡೆ ಓಡಿಸೋದಷ್ಟೇ ಅಲ್ಲ ಅವರು ಇಂಟೆನ್ಷನ್ ಇದ್ದಿದ್ದು, ನಮ್ದು ಅಷ್ಟೇ ಇಂಡಿಯನ್ಸ್ ಇಂಟೆನ್ಷನ್. ನಾಟ್ ಓನ್ಲಿ ದಟ್, ವಿ ಆಲ್ಸೋ ವಿಶ್ ಟು ಚೂಸ್ ಅವರ್ ಓನ್ ಲೀಡರ್ಸ್. ನಮ್ಮನ್ನು ಯಾರು ಆಗ್ಬೇಕು ನಾವು ಚೂಸ್ ಮಾಡ್ಬೇಕು ಅಂತಿದ್ವಿ. So our country was one of the few colonies where people carried a nationalist struggle to liberate country from the colonial rule. Many of these countries became democracies immediately after the end of Second World War. 1945 ಆಗಿತ್ತು, ಸುಮಾರು ಕಂಟ್ರಿಗಳು ಡೆಮೋಕ್ರಸೀಸ್ ಆದವು. India achieved independence in 1947, okay, and embarked on its journey to transform itself as subject country to democracy. Now democracy ಆಗಿ ಹೊರಗೆ ಬಂದ್ವಿ. It continues to be democracy, but ಇನ್ನವರೆಗೂ continues to be democracy. Most former colonies did not have such good experience. ನಮ್ಮ ಜೊತೆನಲ್ಲಿ ಇಂಡಿಪೆಂಡೆನ್ಸ್ ಆಗಿರುವಂತ ಸುಮಾರು ಕಂಟ್ರಿಗಳಿದೆ. ಫಾರ್ ಎಕ್ಸಾಂಪಲ್ ಕೇಸ್ ಆಫ್ ಘಾನಾ, ಇಫ್ ಯು ಟೇಕ್ ಕೇಸ್ ಆಫ್ ಘಾನಾ ಇಸ್ ಇನ್ ವೆಸ್ಟರ್ನ್ ಆಫ್ರಿಕಾ. ಸೊ ಘಾನಾ ಏನಿದೆ ನೋಡ್ಬಿಡಿ, ಮ್ಯಾಪ್ ಕಂಟ್ರೀಸ್ ಬಂದಾಗ ನೀವು ಕ್ಲಿಯರ್ ನೋಡ್ಬೇಕು ಘಾನಾ ಇನ್ ಮ್ಯಾಪ್. ಇಲ್ಲಿ ಬಾರ್ಡರ್ ಇರುವಂತ ಮ್ಯಾಪ್ ನೋಡ್ರಪ್ಪ, ಯಾಕಂದ್ರೆ ಸಮಟೈಮ್ಸ್ ಬ್ಯಾಕ್ ಬಾರ್ಡರ್ ನಿಮ್ಗೆ ಗೊತ್ತಿಲ್ಲ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಕಂಟ್ರಿಗಳು ಯಾವ ಬರ್ತಿದಾವೆ ಘಾನಾ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಘಾನಾ. ಸ್ವಲ್ಪ ಇದು ಬೋರ್ಡ್ ಆದ್ಮೇಲೆ ನೀವು ಮ್ಯಾಪ್ ನೋಡಿದ್ರೆ ಕ್ಲಿಯರ್ ಆಗ್ತದೆ. ಸೊ ಅಂಟಿಲ್ ನೀವು ಕಾಣಿಸ್ತೀವಿ ಘಾನಾ ತುಂಬಾ ಚಿಂತ ಕಾಣಿಸ್ತದೆ. ವೆಸ್ಟರ್ನ್ ಆಫ್ರಿಕಾದಲ್ಲಿ ಬರುತ್ತೆ ಅಂತ ನೋಡಿ ಗೂಗಲ್ ಸರ್ಚ್ ಮಾಡೋದು ಒಂದು ಆರ್ಟ್. ಗೂಗಲ್ ಮ್ಯಾಪ್ ಘಾನಾ ಇನ್ ಮ್ಯಾಪ್ ಆಫ್ ಆಫ್ರಿಕಾ ಅಂತ ಕೊಟ್ರಿ ಚೀಕ್ ಬರುತ್ತೆ. ಬಟ್ ನೇಬರಿಂಗ್ ಕಂಟ್ರೀಸ್ ಬಂದಿಲ್ಲ. ಓಕೆ, ದಿಸ್ ಇಸ್ ಘಾನಾ. ಬುರ್ಕಿನಾ ಫಾಸೋ, ನೈಜೀರಿಯಾ ಕಡೆ ಬರುತ್ತೆ, ಕೋಟ್ ಡಿವೋರ್ ಬರುತ್ತೆ. ಸೊ ಘಾನಾ ಇಲ್ಲಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ನೀವು ಗೊತ್ತಿರಬೇಕು. So the case of Ghana in Western Africa illustrates the more common experience of former colonies. Ghana used to be British colony. Once upon a time, British colony ಇತ್ತು. ಗೋಲ್ಡ್ ಕೋಸ್ಟ್ ಅಂತ ಕರೀತಾ ಇದ್ರು ಘಾನಾಗೆ. Okay, so independence ಆಯ್ತು 1957 ಅಲ್ಲಿ. It was one of the first countries in Africa to gain independence. It inspired other African countries to struggle. So Kwame Nkrumah was one of the son of a goldsmith who was a teacher actually. So he actively participated in the struggle. So ಇವ್ರು ಹೆಂಗೆ ನಮ್ಮ ಗಾಂಧೀಜಿ ಹೇಗಿದ್ದಾರೆ ನಮ್ಮ ಕಂಟ್ರಿಯಲ್ಲಿ ಆ ರೀತಿ ಇವರು ಒಬ್ಬ ಫ್ರೀಡಮ್ ಫೈಟರ್.
So after independence, Nkrumah became the first prime minister. He became first prime minister actually. So after independence, Nkrumah became first prime minister and then president of Ghana. ಯೂಶಲಿ ನೋಡಿ ಫ್ರೀಡಮ್ ಸ್ಟ್ರಗಲ್ಸ್ ಅಲ್ಲಿ ಇರುವಂತ ಲೀಡರ್ಸ್ ನೀವು ಅಬ್ಸರ್ವ್ ಮಾಡಿ ಎಲ್ಲಿ ಬ್ಯಾಶಲ್ ಕೇಸ್ ಅಲ್ಲಿ ನೋಡಿ ಚಿಲಿ ಕೇಸ್ ಅಲ್ಲಿ ಅದನ್ನ ಪೊಲಾನ್ ಕೇಸ್ ಅಲ್ಲಿ ಒಲೇಶಾ ನೋಡಿ ಸೊ ವಿಲ್ ಸಿ ದಟ್ ಯೂಶಲಿ ಇನ್ ಕೇಸ್ ಆಫ್ ಇಲ್ಲ ನೋಡಿ ಯಾವುದು ಘಾನಾ ಕೇಸ್ ಅಲ್ಲಿ ಎನ್ಕ್ರೂಮಾ ಹಿ ವಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಜವಾಹರ್ಲಾಲ್ ಅಂಡ್ ನೆಹರು ಆಲ್ಸೋ ಸೊ ಅವರೇ ಯೂಶಲಿ ನ್ಯಾಷನಲ್ ಲೀಡರ್ಸ್ ಆಗೋದು ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಆಬ್ವಿಯಸ್ಲಿ ದೇ ಬಿ ಫೇವರೇಟ್ ಆಫ್ ಪೀಪಲ್ and unlike Nehru, he got himself as elected president for life. Okay. ಈ ಲೀಡರ್ಸ್ ಏನ್ ಮಾಡ್ತಾರೆ ಅನ್ನೋದಕ್ಕೆ ನೋಡಿ ಎಕ್ಸಾಂಪಲ್ he got himself elected for the president for life. ಅವನು ಒಂದೇ ಪ್ರೆಸಿಡೆಂಟ್ ಇಡೀ ಲೈಫಿಗೆ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಅವನು ಮಾಡ್ಕೊಂಡ ಇಟ್ ವಾಸ್ ಅ ಮಿಸ್ಟೇಕ್. ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಲೀಡರ್ಸ್ ನ ಚೂಸ್ ಮಾಡುವಂತ ಏನು ಒಂದು ರೈಟ್ಸ್ ಇದೆ ಪೀಪಲ್ ಇರಬೇಕು, ಜೊತೆಲಿ ಲೀಡರ್ಸ್ ನ ಕೆಳಗಡೆ ಇಳಿಸುವಂತ ರೈಟ್ಸ್ ಕೂಡ ಪೀಪಲ್ ಇರಬೇಕು. ಯಾವ ಟೈಮಲ್ಲಿ ಅವ್ನು ಚೆನ್ನಾಗಿ ಕೆಲಸ ಮಾಡ್ಲಿದ್ದಾಗ ಅಥವಾ ಅವ್ನು ಮಿಕ್ಕಿದಾಗ ಇದ್ದಾಗ ಸೊ ಆ ರೈಟ್ ಇವ್ನು ಕಿತ್ಕೊಂಡ. ಓಕೆ, ಸೂನ್ ಆಫ್ಟರ್ 1966 ಅಲ್ಲಿ ಏನಾಯ್ತು ಘಾನಾದಲ್ಲಿ ಸೊ ಓವರ್ ಥ್ರೋನ್ ಮಿಲಿಟರಿ ಇದರಿಂದ ಅಷ್ಟೇ ಮಿಲಿಟರಿ ಕೂ ಆಯ್ತಲ್ಲ ಆ ತರ ಓವರ್ ಥ್ರೋ ಮಾಡಿ like Ghana most countries become democracies after going but they couldn't actually have democracies remain democracy for a long recent phase now. The next big push after 1980. Democracy was revived in several countries of Latin America. Latin America ಅಂದ್ರೆ ಯಾವ್ದಪ್ಪ ನೋಡಿ, ಲ್ಯಾಟಿನ್ ಅಮೆರಿಕ ಅಂದ್ರೆ ಸೌತ್ ಅಮೆರಿಕ ಲ್ಯಾಟಿನ್ ಅಮೆರಿಕ ಅಂತ ಕರೀತಾರೆ. ಓಕೆ, ಸೊ ಲ್ಯಾಟಿನ್ ಅಮೆರಿಕ ಕಂಟ್ರೀಸ್ ಮ್ಯಾಪ್ ಅಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ವಿತ್ ಮೆಕ್ಸಿಕೋ ಸೇರ್ಬಿಟ್ಟು ಕರೀತಾರೆ ನೋಡಿ, ಮೆಕ್ಸಿಕೋ, ವೆನೆಜುವೆಲಾ, ಕೊಲಂಬಿಯಾ, ಇಕ್ವಡಾರ್, ಪನಮಾ, ಗುಲ್ಮಾಲಾ, ಕ್ಯೂಬಾ, ನಿಕರಾಗ್ವಾ, ಫ್ರೆಂಚ್ ಗಿನಿಯಾ, ಬೊಲಿವಿಯಾ, ಪೆರು, ಪರಗ್ವೈ, ಉರುಗ್ವೈ, ಅರ್ಜೆಂಟೀನಾ, ಚಿಲಿ ಇವೆಲ್ಲ ಇದಾವಲ್ಲ ದೇ ಆರ್ ಕಾಲ್ಡ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್. ಯಾಕೆ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಅಂತ ಕರೀತಾರೆ? ಇದು ನಿಮ್ಮ ಇವತ್ತಿನ ಕ್ಯೂರಿಯಾಸಿಟಿ ಕ್ವಶನ್. Okay. So the next big push towards democracy and the disintegration of Soviet Union. Obviously 1991 ಅಲ್ಲಿ USSR disintegrate ಆಯ್ತು. ಓಕೆ, ಸೊ 1991 ಅಲ್ಲಿ USSR ಅಂತ ಸೋವಿಯತ್ ಯುನೈಟೆಡ್ ಸ್ಟೇಟ್ ಲೈಕ್ ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಸೋವಿಯತ್ ರಷ್ಯಾ ಅಂತ ಏನಿತ್ತಲ್ಲ ಅದು ಡಿಸ್ಇಂಟಿಗ್ರೇಟ್ ಆಗಿ 15 ಡಿಫ್ರೆಂಟ್ ಕಂಟ್ರಿಗಳಾದವು. ಯಾಕೆ ಏನು ಅನ್ನೋದನ್ನ ನಾವು ಆಮೇಲೆ ತಿಳ್ಕೊಳ್ಳೋಣ. ಯಾವಾಗ ನಾವು ಪೊಲಿಟಿಕಲ್ ಸೈನ್ಸ್ 12th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಓದ್ತೀವಲ್ಲ, ಯಾವುದು ಕಂಟೆಂಪರರಿ ವರ್ಲ್ಡ್, ಅಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಜಸ್ಟ್ ಇಮ್ಯಾಜಿನ್ USSR ದೊಡ್ಡ ಕಂಟ್ರಿ ಇತ್ತು, ಅದು ಹೊಡೆದ್ಬಿಟ್ಟು 15 ಡಿಫ್ರೆಂಟ್ ಕಂಟ್ರಿಗಳಾದವು. ಆ ಟೈಮ್ನಲ್ಲಿ ಪೋಲ್ಯಾಂಡ್ ನಾವು ಹೇಳಿದ್ವಿ ಅವಾಗಲೇ, ಪೋಲ್ಯಾಂಡ್ ವಾಸ್ ಕಂಟ್ರೋಲ್ ಬೈ ಸೋವಿಯತ್ ಯೂನಿಯನ್ ಅಲ್ಲ. ಸೊ ಸೋವಿಯತ್ ಯೂನಿಯನ್ ಬಿದ್ದ ತಕ್ಷಣ ಆಬ್ವಿಯಸ್ಲಿ ಪೋಲ್ಯಾಂಡ್ ಯಾವ ರೀತಿ ಹೊರಗಡೆ ಬರ್ತಾರ, ಸೊ ಸೆವೆರಲ್ ಕಂಟ್ರೀಸ್ ಕೂಡ ಹೊರಗಡೆ ಬಂತು 1989. ಸೊ ದೇ ಚೋಸ್ ಟು ಬಿಕಮ್ ಡೆಮೋಕ್ರಸಿ. Finally, Soviet Union itself broke down in 1991, and the Soviet Union comprised of 15 republics. All the constituent republics emerged into independent countries. Soviet Union ಹೊರಗಡೆ ಬಂದಿರುವಂತಹ countries ಎಲ್ಲವೂ independent countries. So, ತುಂಬಾ democracies ಆದವು. Most of them become democracies. Still there are monarchies ಇದಾವೆ, but most of them become democracies. End of Soviet Union ಏನ್ ಮಾಡ್ತು, ಈಸ್ಟರ್ನ್ ಯುರೋಪ್ ಅಲ್ಲಿ ಏನ್ ಕಂಟ್ರೋಲ್ ಮಾಡಿದ್ರಲ್ಲ ಅವ್ರ ಕಂಟ್ರೀಸ್ ಅದನ್ನ ಬ್ರೇಕ್ ಮಾಡ್ತು. And it actually led to the big change in the political map of the world. Okay, end of Soviet Union, one of the reason democracy ಇಷ್ಟೊಂದು ಕಾಣ್ತಲ್ಲ 1975 ಆದ್ಮೇಲೆ ಯಾಕಪ್ಪ ಹಿಂಗಾಯ್ತು ಅಂತ ನೋಡಿದ್ವಲ್ಲ ಅದೇ. In this period, major changes also happened in India's neighborhood. Okay, Pakistan ಮತ್ತು Bangladesh made a transition from army rule to democracy to army rule ಆಗಿತ್ತು ಹೇಳಿಲ್ಲ. So Pakistan and Bangladesh also, and in Nepal,
king gave up powers, king turned powers in Kota, the constitutionally elected leader. And in Nepal also same democracy happened, as well as 1919 General Musharraf being brought back army rulings, Pakistan army rule ಮತ್ತೆ ತಂದ. So 2007 Nepal ಮತ್ತೆ dismissed elected government and took place political freedoms of the people. But 2018 democratic and Nepal also emerged democracy. Monarchy ಆಗಿ ನಾವು ವಾಪಸ್ ಬಂದ್ವಿ. ಓಕೆ, ಸೊ ಇದು ನಮ್ಮ ಏಷ್ಯಾ ಸೌತ್ ಏಷ್ಯಾದ ಬಗ್ಗೆ ಹೇಳ್ತಿರೋದು. ಎಟ್ ಆದ್ರೂ ಓವರ್ ಆಲ್ ಟ್ರೆಂಡ್ ಇನ್ ದಿಸ್ ಪೀರಿಯಡ್ ಪಾಯಿಂಟ್ಸ್ more and more countries turning to democracy. This phase still continues. By 2016, about 140 countries, ಇವತ್ತಿಗೆ 140 countries are holding multi-party elections. This number was higher than before. More than 80 countries, previously non-democratic countries, have made significant advances towards democracy since 1980. Okay. This is very, very important. For the multi-party elections in the this is very important because ನೀವು single party with elections conduct ಮಾಡಿ democracy multi-party elections they have conducted. So total 140 countries are conducting multi-party elections. That means nearly 140 countries are democratic. ಅಂತ ಕರಿಬಹುದಾ? That is the question. Okay. ನಾವು ಇನ್ನ still ತಿಳ್ಕೊಂಡಿಲ್ಲ, ಕರಿಬಹುದು. ಆದರೆ there are still many countries where people cannot express their opinions freely. Opinion ಮಾಡಲಿಲ್ಲ ತುಂಬಾ countries ಇದಾವೆ. They still cannot elect their leaders. ಅವರು ಇವಾಗಲೂ ಅವ್ರ ಲೀಡರ್ಸ್ ಎಲೆಕ್ಟ್ ಮಾಡಲಿಲ್ಲ ಪರಿಸ್ಥಿತಿ ಇದೆ. They cannot take good decisions about it. Okay. So especially one such country is Myanmar. Myanmar ಅನ್ನೋ country, especially ಮುಂಚೆ ಅವರು ಬರ್ಮಾ ಅಂತ ಕರೀತಾ ಇದ್ರು. Myanmar recently ಯಾಕೆ ನ್ಯೂಸ್ ಅಲ್ಲಿ ಇದೆ? ಬಿಕಾಸ್ ಆಫ್ ರೋಹಿಂಗ್ಯಾ ಕ್ರೈಸಿಸ್. ರೋಹಿಂಗ್ಯಾ ಕ್ರೈಸಿಸ್ ಏನು ಅನ್ನೋದನ್ನ ನಾವು ಬ್ಯಾಕ್ ಗ್ರೌಂಡ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ನೋಡಿ. So it gained freedom from colonial rule. 1948 ಬ್ರಿಟಿಷ್ colonial rule ಇಂದ ಫ್ರೀಡಮ್ ಸಿಕ್ತು, ಡೆಮೋಕ್ರಸಿನೂ ಆಯಿತು. ಅದೇ 1968 ಮಿಲಿಟರಿ ಕೂ ಆಯಿತು. ಸೊ 1919 ಅಲ್ಲಿ ಎಲೆಕ್ಷನ್ಸ್ ಆಯಿತು 30 years ಆದ ನಂತರ, ಬಟ್ ಸ್ಟಿಲ್ ಮಿಲಿಟರಿ ರೂಲಿಂದ ಏನು ಮಾಡೇ ಬರಲಿಲ್ಲ. ಸೊ ಎಲೆಕ್ಷನ್ಸ್ ಆದ ನಂತರ ಏನಾಯ್ತು? ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿ NLD ಲಿಡ್ ಬೈ ಯುವಾಂಗ್ ಸಾಂಗ್ ಸುಕಿ ಗೆದ್ರು ಒಂದು ಎಲೆಕ್ಷನ್. ಬಟ್ ಮಿಲಿಟರಿ ಲೀಡರ್ಸ್ ಏನ್ ಮಾಡಿದ್ರು ಗೊತ್ತಾ? ರೆಫ್ಯೂಸ್ ಮಾಡಿದ್ರು. ಎಲೆಕ್ಷನ್ಸ್ ನಾವು ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರು. ಇನ್ಸ್ಟೆಡ್ ಮಿಲಿಟರಿ ಏನ್ ಮಾಡಿದ್ರು? ಪ್ರೋ ಡೆಮೋಕ್ರಸಿ ಲೀಡರ್ಸ್ ನ ಇನ್ಕ್ಲೂಡಿಂಗ್ ಯುವಾಂಗ್ ಸಾಂಗ್ ಸುಕಿನ ಹೌಸ್ ಅರೆಸ್ಟ್ ಮಾಡಿದ್ರು. 9ನೇ ಇಸ್ವಿನ ಎಲೆಕ್ಷನ್ಸ್ ಗೆದ್ರು ಕೂಡ ಎಷ್ಟೋ ವರ್ಷ ಅವ್ರನ್ನ ಹೌಸ್ ಅರೆಸ್ಟ್ ಅಲ್ಲಿ ಇಟ್ಟು ಇವ್ರು ರೂಲ್ ಮಾಡಕ್ ಶುರು ಮಾಡಿದ್ರು. ಓಕೆ, ಸೊ ಯಾರು ಪೊಲಿಟಿಕಲ್ ಆಕ್ಟಿವಿಸ್ಟ್ ಇದ್ರು ಅವ್ರನ್ನೆಲ್ಲರನ್ನೂ ಜೈಲಿಗೆ ಹಾಕಿದ್ರು. ಇಲ್ಲಿ ಮ್ಯಾನ್ಮಾರ್ನಲ್ಲಿ anyone caught publicly airing views, social statements, critical about military government ಬಗ್ಗೆ ಮಾತಾಡೋದನ್ನೆಲ್ಲ ಇದನ್ನೇ ಶುರು ಮಾಡಿದ್ರು. Due to the coercive policies of the military ruled government in Myanmar, 6 ಲಕ್ಷದಿಂದ 10 ಲಕ್ಷವರೆಗೂ country have to be uprooted from their homes. 10 ಲಕ್ಷ ಜನರನ್ನ ಎತ್ಕೊಂಡು ಹೋಗಿ ಬೇರೆ ಬೇರೆ ಕಡೆ ಶೆಲ್ಟರ್ ಹೌಸ್ ಅನ್ನೋದ್ರಲ್ಲಿ ಇಟ್ರು. Despite being in house arrest, ಯುವಾಂಗ್ ಸಾಂಗ್ ಸುಕಿ ತನ್ನ ಕ್ಯಾಂಪೇನ್ ಬಿಡಲಿಲ್ಲ. ಶಿ ಕ್ಯಾಂಪೇನ್ ಫಾರ್ ಡೆಮೋಕ್ರಸಿ. ಅವ್ರ ಪ್ರಕಾರ ಏನಂತ ಕೊಟ್ಟಿದ್ರು ಸ್ಟೇಟ್ಮೆಂಟ್? ದ ಕ್ವೆಸ್ಟ್ ಫಾರ್ ಡೆಮೋಕ್ರಸಿ ಇನ್ ಬರ್ಮಾ ಇಸ್ ದ ಸ್ಟ್ರಗಲ್ ಆಫ್ ದ ಪೀಪಲ್ ಟು ಲೀವ್ ಹೋಲ್ meaningful lives as free and equal members of the world community. Her struggle has won international recognition too. She also won Nobel Peace Prize. Finally, our leadership ನಲ್ಲಿ NLD fought historic 2015 elections and democracy was established ಆಗಿದೆ. ಆದ್ರೆ ಈಗಲೂ ಕೂಡ ಮಿಲಿಟರಿಯ ಒಂದು ಒಪಿನಿಯನ್ ಇದೆಯಲ್ಲ, ತುಂಬಾ ಮ್ಯಾಟರ್ ಆಗುತ್ತೆ ಮ್ಯಾನ್ಮಾರ್ನಲ್ಲಿ. ಅದೇ ವಿಷಯಕ್ಕೋಸ್ಕರನೇ ರೋಹಿಂಗ್ಯಾ ಮುಸ್ಲಿಮ್ಸ್ ಮೇಲೆ ಆಗ್ತಿರುವಂತ ಅಟ್ರಾಸಿಟೀಸ್ ಬಗ್ಗೆ ಯುವಾಂಗ್ ಸಾಂಗ್ ಸುಕಿ ಏನು ವಾಯ್ಸ್ ಮಾಡಕ್ ಆಗ್ಲಿಲ್ಲ. ರೀಸನ್ ಇಸ್ ಸ್ಟಿಲ್ ಮಿಲಿಟರಿ ಇಸ್ ಹ್ಯಾವಿಂಗ್ ವೆರಿ ಗುಡ್ ಹೋಲ್ಡ್ ಆನ್ ಮಿಯಾನ್ಮಾರ್. ಓಕೆ, ಸೊ ಮಿಯಾನ್ಮಾರ್ ಇಲ್ಲಿ ಬರುತ್ತೆ ಅಟ್ಲಾಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಯಾವುದೇ ಕಂಟ್ರಿ ಬಗ್ಗೆ ನೋಡಿದೆಯಪ್ಪ ನಾವು, ಸೊ ನಾವು ಅದನ್ನ ಮ್ಯಾಪ್ ಅಲ್ಲಿ ನೋಡ್ಬೇಕು. ಇದು ಒಂದು ಒಳ್ಳೆ ಅಭ್ಯಾಸ. ಓಕೆ, ಸೊ ಇಲ್ಲೇ ಗೊತ್ತಿರೋದೇನು
See, this is YX. Yeah, this is Myanmar. No? As you can see, it is sharing border with India as well as with Bangladesh and Mekong River ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ the Andaman Island, Bay of Bengal. So this is Myanmar. Okay, ಒಂದಾನೊಂದು ಕಾಲದಲ್ಲಿ ಬರ್ಮಾ. Aung San Suu Kyi. Aung San Suu Kyi ಪಿಕ್ಚರ್ ತೆಗಿಸಿದ್ದೀನಿ ನಾನು. ಈ ರೀತಿ ನೋಡಿದರೆ ಮಾತ್ರ ನಿಮಗೆ ತುಂಬಾ ವರ್ಷಗಳ ಕಾಲ ತಲೆಗೆ ಇರೋಕ್ ಸಾಧ್ಯ. ಓಕೆ, ಇಲ್ಲಾಂದ್ರೆ ಇವತ್ತು ಓದಿರೋದು ನೀವು ಮರ್ತೋಗ್ಬಿಡ್ತೀರ. Aung San Suu Kyi, ಇವರು Aung San Suu Kyi. Right. Okay, so ನೋಡಿ ನಾವು ಎಷ್ಟು ಕ್ಯಾರೆಕ್ಟರ್ಸ್ ನೋಡಿದ್ವಿ ಅವಾಗ. ಪಿನೋಶ್ ಆಗಿರ್ಲಿ, ಲೆಕ್ ವಲೆಶ್, ಎಕ್ಸ್ಕ್ಯೂಸ್ ಮೀ, ಲೆಕ್ ವಲೆಶ್ ಆಗಿರ್ಲಿ. ಸೊ ವಿ ಹ್ಯಾವ್ ಸೀನ್ ಮೆನಿ ಕ್ಯಾರೆಕ್ಟರ್ಸ್. ಇವನ್ನೆಲ್ಲ ಆಬ್ವಿಯಸ್ಲಿ ಹೇಗೆ ನೆನ್ಪಿಟ್ಕೊಳ್ತೀರಲ್ಲ. ಸೊ ಮೇಲ್ಮಾವಿನ ಕಥೆ ಇದು. ನೆಕ್ಸ್ಟ್, ಗ್ಲೋಬಲ್ ಲೆವೆಲ್ ಡೆಮೋಕ್ರಸಿ ಯಾವ ರೀತಿ ಬಂದಿದೆ. ಆಫ್ಟರ್ ರೀಡಿಂಗ್ ಅಬೌಟ್ ದ ವೇರಿಯಸ್ ವೇಸ್ ಆಫ್ ಎಕ್ಸ್ಪಾನ್ಷನ್ ಆಫ್ ಡೆಮೋಕ್ರಸಿ, ಈಗ ಟೀಚರ್ ಮಕ್ಕಳಿಗೆ ಪಾಠ ಮಾಡಿದ್ರು, ಈಗ ನಾನು ನಿಮಗೆ ಹಿಂಗೆ ಪಾಠ ಮಾಡಿದ್ರು ಆ ರೀತಿ. ಓಕೆ, ಸೊ ತುಂಬಾ ಜನ ತುಂಬಾ ಕ್ವಶನ್ಸ್ಗಳು ಕೇಳ್ತೀವಿ. ಇವಾಗ ಆಲ್ರೆಡಿ ನಿಮಗೆ ತುಂಬಾ ಕ್ವಶನ್ಸ್ ಬಂದಿದೆ ಅನ್ಕೊಂಡು. ಸೊ ಹಾಗೆ ಒನ್ ಆಫ್ ಮೈ ಸ್ಟೂಡೆಂಟ್ ಏನ್ ಕೇಳ್ತಾರೆ, ವಿ ಹ್ಯಾವ್ ಲರ್ನ್ಡ್ ದಟ್ ಡೆಮೋಕ್ರಸಿ ಹ್ಯಾಸ್ ಬೀನ್ ಎಕ್ಸ್ಪಾಂಡಿಂಗ್ ಟು ಮೋರ್ ಅಂಡ್ ಮೋರ್ ರೀಜನ್ಸ್ ಅಂಡ್ ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್. ಏನ್ ಕಲ್ತೀವಿ ನಾವು ಅಂದ್ರೆ ಅವ್ರು ಹೇಳಿದ್ರು, ನಾವು ತುಂಬಾ ಕಂಟ್ರಿಗಳಿಗೆ ಸ್ಪ್ರೆಡ್ ಆಗ್ತಿದೆ ಅಂತ ಕಲ್ತೀವಿ. ರಾಜೇಶ್ ಏನ್ ಹೇಳ್ತಾನೆ, ವಿ ಲಿವ್ ಇನ್ ಎ ಬೆಟರ್ ವರ್ಲ್ಡ್ ದ್ಯಾನ್ ಬಿಫೋರ್. ಇಟ್ ಸೀಮ್ಸ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ವರ್ಲ್ಡ್ ಡೆಮೋಕ್ರಸಿ. ವರ್ಲ್ಡ್ ಡೆಮೋಕ್ರಸಿ ಹತ್ತ ನಾವು ಹೋಗ್ತಾ ಇದ್ದೀವಿ. ವರ್ಲ್ಡ್ ಡೆಮೋಕ್ರಸಿ ಅಂದ್ರೆ ಇಂಡಿಯಾದಲ್ಲಿ ಡೆಮೋಕ್ರಸಿ ಇದೆ ಅಂದ್ರೆ ನಾವು ಇಂಡಿಯಾದಲ್ಲಿ ಲೀಡರ್ಸ್ ಎಲೆಕ್ಟ್ ಮಾಡ್ತಾ ಇದೀವಿ. ಯಾರು ನಾವು. ಓಕೆ, ನರೇಂದ್ರ ಮೋದಿ ಅವರನ್ನ ನಾವು ಎಲೆಕ್ಟ್ ಮಾಡಿದ್ವಿ ಎಲೆಕ್ಷನ್ ವೋಟ್ ಹಾಕಿ. ಬಟ್ ವರ್ಲ್ಡ್ ಲೀಡರ್ ಯಾರು? ಹಾ, ಸೊ ವರ್ಲ್ಡ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಆಗಿದೆ, ಬಟ್ ನಾವು ಮೂವ್ ಆಗ್ತಿದ್ದೀವಿ ಅಂತ ರಾಜೇಶ್ ಹೇಳ್ತೀವಿ. World democracy, how can you say that? I saw a television program that showed how American invaded Iraq without any justification. The people of Iraq were not consulted at any stage. How can you tell that the world democracy ನೋಡಿ ಇವರು ಇರಾಕ್ ಮೇಲೆ ಇನ್ವೇಡ್ ಆಗಿರೋ ಬಗ್ಗೆ ಮಾತಾಡ್ತಾರೆ. 2003 ನಲ್ಲಿ ಇರಾಕ್ ಮೇಲೆ USA ಇನ್ವೇಡ್ ಮಾಡಿದ್ರು. ಕಾರಣ ಏನಂದ್ರೆ ಇರಾಕ್ನವರು ನ್ಯೂಕ್ಲಿಯರ್ ವೆಪನ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ. ಇರಾಕ್ ಆ ಟೈಮಲ್ಲಿ ಸದ್ದಾಂ ಹುಸೇನ್ ಇಂದ ಆಳಲ್ಪಟ್ಟಿತ್ತು. ಓಕೆ, ಸೊ ಇಷ್ಟು ತಿಳ್ಕೊಳ್ಳಿ. ಇರಾಕ್ ಇನ್ವೇಷನ್ ಬಗ್ಗೆ ನಾವು ಮತ್ತೆ ಮುಂದೆ ಮಾತಾಡೋಣ. ಆಕ್ಚುಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನಾವು ಎಲ್ಲ ಓದ್ತೀವಿ. ಅಮೆರಿಕ ಮಾಡಿದ ಸರಿನೋ ತಪ್ಪು ಇವೆಲ್ಲ ಮತ್ತೆ ಸರಿದೇ ಇರ್ತದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಕಂಟ್ರೀಸ್. ಐ ಆಮ್ ಓನ್ಲಿ ಸೇಯಿಂಗ್ ದಟ್ ಮೋರ್ ಅಂಡ್ ಮೋರ್ ಕಂಟ್ರೀಸ್ ಆರ್ ಬಿಕಮಿಂಗ್ ಡೆಮೋಕ್ರೆಟಿಕ್. ರಾಜೇಶ್ ಏನಂತ, ಬಟ್ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟೂ. ಇಫ್ ಮೋರ್ ಅಂಡ್ ಮೋರ್ ಕಂಟ್ರೀಸ್ ಬಿಕಮ್ ಡೆಮೋಕ್ರೆಟಿಕ್, isn't it obvious that the world also become more democratic? ಸೊ ತುಂಬಾ ಕಂಟ್ರಿಗಳು ಡೆಮೋಕ್ರಸಿ ಆಗಿದ್ದಾವೆ. 140 ಕಂಟ್ರಿ ಡೆಮೋಕ್ರಸಿಗಳಾಗಿದ್ದಾವೆ ಅಂದ್ರೆ ಜಗತ್ತು ಕೂಡ ಡೆಮೋಕ್ರಸಿ ನಡಿಬೇಕಲ್ವಾ? ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಮತ್ತೆ ಇರಾಕ್ ಬಗ್ಗೆ ಹೇಳ್ತಾರೆ. ಸುಷ್ಮಿತಾ ಹೇಳ್ತಾರೆ, ನೋ ಇಟ್ ಇಸ್ ನಾಟ್ ಆಬ್ವಿಯಸ್ ಟು ಮಿ. ಅದಕ್ಕೆ ಆಗ್ಬೇಕಂತೇನಿಲ್ಲ. ಥಿಂಗ್ಸ್ ಏನ್ ಹೇಳ್ತಾರೆ, ಐ ಥಿಂಕ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಡಿಫರೆಂಟ್ ಥಿಂಗ್ಸ್ ಹಿಯರ್. Farida spoke about establishment of democratic governments within different countries in the world today. Sushmita Rajesh ಹೇಳ್ತಿದ್ದಾರೆ, they are talking about establishment of democracy in the world. World leaders ನ elect ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. Sushmita, yes, exactly sir. That is what happened in case of world. This was in case of Iraq war. So in the ನಾನು ಕನ್ಫ್ಯೂಸ್ ಆಗಿದೆ ಸರ್, how can we talk about democracy at global level? ಹಿಂಗೆ ಮಾತಾಡ್ತೀವಿ ನಾವು. ಯಾರು ಪ್ರೆಸಿಡೆಂಟ್, ಜಗತ್ತಿನ ಪ್ರೆಸಿಡೆಂಟ್ ಯಾರು, ಯಾವ್ದು ಗವರ್ಮೆಂಟ್ ಇಲ್ಲ ಅಂತಂದ್ರೆ ಹೌ ಹೆಂಗ್ ಕರಿತೀವಿ ನಾವು ಜಗತ್ತು ಡೆಮೋಕ್ರೆಟಿಕ್ ಆಗಿದೆ ಅನ್ನೋ ಕ್ವಶನ್. ಸೊ ಅಲ್ಲಿಗೆ ಬರೋ ನಿಂತ್ಕೊಂಡು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಕ್ವಶನ್ ಏನಪ್ಪಾ ಅಂದ್ರೆ, ನೀವು ಥಿಂಕ್ ಮಾಡ್ಬೇಕಾಗಿರೋದು, ನಾವು ಥಿಂಕ್ ಮಾಡ್ಬೇಕಾಗಿರೋ ಕ್ವಶನ್ ಏನಂದ್ರೆ, ಶುಡ್ ದೇರ್ ಬಿ ಎ ವರ್ಲ್ಡ್ ಗವರ್ನಮೆಂಟ್? ಇಫ್ ಎಸ್, who should elect it and what power should it keep or it have? ಜಗತ್ತಿನ ಗವರ್ಮೆಂಟ್ ಇರ್ಬೇಕಾ? ಇದ್ರೆ ಯಾರು ಎಲೆಕ್ಟ್ ಮಾಡಬೇಕು? ವೆರಿ ಗುಡ್ ಕ್ವಶನ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಜಗತ್ತಿನಲ್ಲಿ ವಿ ಹ್ಯಾವ್ ಗವರ್ಮೆಂಟ್, ಡೆಮೋಕ್ರೆಟಿಕ್ ಗವರ್ಮೆಂಟ್ ಆಫ್ ಇಂಡಿಯಾ, ಡೆಮೋಕ್ರೆಟಿಕ್ ಗವರ್ಮೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೌತ್ ಅಮೆರಿಕಾ ಇದೆ,
But there is no world government. Okay, there is no world government, and no one can make a law and pass it to the whole world. ಈಗ ಕೊರೋನಾ ವೈರಸ್ ಬಗ್ಗೆ ಮಾತಾಡ್ತಿದ್ದೀವಿ. ಕೊರೋನಾ ವೈರಸ್ ಇಸ್ ಅ ಪ್ಯಾಂಡಮಿಕ್. ಜಗತ್ತಿಂದ ಜಗತ್ತಿಗೆ ಹರಡ್ತಾ ಇರುವಂತ ಒಂದು ದೊಡ್ಡ ಕಾಯಿಲೆ. Though coronavirus is a pandemic, can all countries be ಕ್ವಾರಂಟೈನ್ ಅಥವಾ ಲಾಕ್ಡೌನ್ ಮಾಡಕ್ ಸಾಧ್ಯನ ಇಡೀ ಜಗತ್ತನ್ನೇ? ಮಾಡಕ್ ಆಗಿಲ್ಲ ನೋಡಿ. ಕೆಲವು ಕಂಟ್ರೀಸ್ ಫ್ರೀ ಆಗಿಬಿಟ್ಟಿದ್ದಾರೆ. ಚೈನಾದಲ್ಲಿ ಆಲ್ರೆಡಿ ಫ್ರೀ ಬಿಟ್ಬಿಟ್ರು. USA ನಲ್ಲಿ ಪಾರ್ಷಿಯಲ್ ನಡೀತಾ ಇದೆ. ಇಂಡಿಯಾದಲ್ಲಿ ಲಾಕ್ಡೌನ್ ಇದೆ. ಸೊ ಇವನ್ ಇಟ್ ಇಸ್ ಅ ಪ್ಯಾಂಡಮಿಕ್ ಆ ತರ ಮಾಡಕ್ಕಾಗಲ್ಲ. ಬಿಕಾಸ್ ವರ್ಲ್ಡ್ ಗವರ್ಮೆಂಟ್ ಅಂತ ಇಲ್ಲ. ಸೊ ಹೌ ಕ್ಯಾನ್ ವಿ ಅಪ್ಲೈ ಟೂ ಫೀಚರ್ಸ್ ಡೆಮೋಕ್ರಸಿ ಹಿಯರ್? We can recall there are features of democracy in that is rulers should be elected by the people and the people should have basic political freedom. ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಕ್ಕಾಗತ್ತೆ ಇಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ ಇಲ್ಲಿ. You cannot say that the question of democracy does not arise here. There is no single world government, but there are many institutions in the world. World institutions is a way. So these organizations cannot come in countries and citizens in a way government can, but they do make a rules. Okay. So see, ಇಲ್ಲಿ ಏನಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದಾವೆ. ಯುನೈಟೆಡ್ ನೇಷನ್ಸ್ ಅಥವಾ ನಿಮ್ಮ ಯಾವುದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇವೆಲ್ಲ ಇದಾವೆ. ಸೊ ಇವೆಲ್ಲ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟು ಹಾಕೋ ತರ ನಿಮ್ಗೆ ಹಾಕೋಕ್ ಆಗಲ್ಲ. ಆದ್ರೆ they do make certain rules and regulations where country should follow ಅನ್ನೋ ಲಿಮಿಟ್ಸ್ ಅಂತ ಹಾಕ್ತಾರೆ. ಸೊ ಯಾರು ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಹೂ ಮೇಕ್ಸ್ ದ ರೂಲ್ಸ್ ಟು ಗವರ್ನ್ ಸೀಸ್ that do not fall within the boundaries of any country? ಈ UNCLOS ಅಂತ ಒಂದು ರೂಲ್ಸ್ ಇದೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಫಾರ್ ಲಾ ಆಫ್ ಸೀ ಅಂತ. ಅಂದ್ರೆ ಎಷ್ಟು ಸ್ಟೇಟ್ ಬೌಂಡ್ರಿ ಅಂದ್ರೆ ನಿಮ್ಮ ಕಂಟ್ರಿಯ ಬೌಂಡ್ರಿ ಎಷ್ಟಿರ್ಬೇಕು ಸೀನಲ್ಲಿ, ಅದ್ರ ಹೊರಗಡೆ ಇರುವಂತಹ ವಾಟರ್ಸ್ ಫ್ರೀ ಇರಬೇಕು ಇಲ್ವಾ ಅಂತ ಅನ್ನೋದ್ರ ಬಗ್ಗೆ ರೂಲ್ಸ್ ಮಾಡ್ತಾರೆ. ಸೊ ಹೂ ಟೇಕ್ಸ್ ಸ್ಟೆಪ್ಸ್ ಟು ಕಂಟ್ರೋಲ್ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್? ಸೊ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ ಬಗ್ಗೆ ಯಾರು ಸ್ಟೆಪ್ಸ್ ತಗೋತಾರೆ? ಯುನೈಟೆಡ್ ನೇಷನ್ಸ್ ಅವಾಗ ಇನ್ವಾಲ್ವ್ ಆಯ್ತು. ಯುನೈಟೆಡ್ ನೇಷನ್ಸ್ ಆರ್ ಇನ್ವಾಲ್ವ್ಡ್ ಇನ್ ಮೆನಿ ಕನ್ವೆನ್ಷನ್ ಆಫ್ ದಿಸ್ ಟೈಪ್ ಆಫ್ issues. The United Nations in global association of is a global association. United Nations is a global association of nations of the world to help cooperation in international law, security, economic development, and social equality. This is very important. United Nations is a global association of nations of the world to help cooperation in international law, security, economic development, and social equity. The United Nations Secretary General is its chief administrative officer. Okay, so the United Nations Secretary General or the chief administrative officer. United Nations Security Council. Okay, so security is the organ of United Nations responsible for maintaining peace and security among the countries, and it is having such a power that it can put together an international army and take an action against the wrongdoer. ಯಾರಾದ್ರೂ ತಪ್ಪು ಮಾಡಿದ್ರು, ಸುಮ್ಮನೆ ಒಂದ್ ಕಂಟ್ರಿ ಅಟ್ಯಾಕ್ ಮಾಡಿದ್ರು ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನ್ ಮಾಡುತ್ತೆ, ಯಾರು ಮೆಂಬರ್ ನೇಷನ್ಸ್ ಇದಾರೋ ಎಲ್ಲಾರ್ದು ಮಿಲಿಟರಿ ತಗೊಂಡ್ಬಿಟ್ಟು ಅಟ್ಯಾಕ್ ಮಾಡುವಷ್ಟು ಶಕ್ತಿ ಯುಎನ್ಎಸ್ಸಿ ಇದೆ. ಸೊ ದುಡ್ಡು ಬೇಕಾದ್ರೆ ಗವರ್ಮೆಂಟ್ಸ್ ಯಾರು ಸಾಲ ಕೊಡ್ತಾರೆ? IMF ಅಂಡ್ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ ವರ್ಲ್ಡ್ ಬ್ಯಾಂಕ್. ಸೊ ಇವು ಲೋನ್ಸ್ ಕೊಡ್ತಾರೆ ಗವರ್ಮೆಂಟ್ಗೆ. ಬಿಫೋರ್ ಲೆಂಡಿಂಗ್ ದೇ ಆಸ್ಕ್ ಕನ್ಸರ್ನ್ ಗವರ್ಮೆಂಟ್ ಟು ಶೋ ಆಲ್ ಇಟ್ಸ್ ಅಕೌಂಟ್ಸ್. ಸೊ ನಿಮ್ಮ ಅಕೌಂಟ್ಸ್ ಎಲ್ಲ ತೋರಿಸಿ ಎಕನಾಮಿಕ್ ಪಾಲಿಸಿ ಏನಾದ್ರು ಬೇಕಿದ್ರೆ ಚೇಂಜ್ ಮಾಡೋಣ. ಯಾಕಂದ್ರೆ ನೀವು ಸಾಲ ಕೇಳ್ತಿದ್ರೆ ಅಂದ್ರೆ ಇವಾಗ ಆಲ್ರೆಡಿ ಇನ್ ಕ್ರಿಟಿಕಲ್ ಸಿಚುವೇಶನ್ ಅಲ್ಲ. ಸೊ ಹಾಗಾಗಿ ಸೊ ನೋಡಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, IMF ಮತ್ತೆ ವರ್ಲ್ಡ್ ಬ್ಯಾಂಕ್, ದೇ ಆರ್ ದ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಆರ್ಗನೈಸೇಷನ್ಸ್ ನಾವು ನೋಡ್ತೀವಿ, ಬಟ್ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಬಟ್ ಇಲ್ಲಿ ತಗೊಳ್ಳೋಂತ ಡಿಸಿಷನ್ಸ್ ಯುನೈಟೆಡ್ ನೇಷನ್ಸ್ ಅಲ್ಲಿ ಮತ್ತೆ UNSC ನಲ್ಲಿ IMF ವರ್ಲ್ಡ್ ಬ್ಯಾಂಕ್ ಅಲ್ಲಿ ತಗೊಂಡ ಡಿಸಿಷನ್ಸ್ ಡೆಮೋಕ್ರೆಟಿಕ್. ಅಂದ್ರೆ ಡೆಮೋಕ್ರೆಟಿಕ್ ಅಂದ್ರೆ ಎಲ್ಲಾರ್ದು ಒಪಿನಿಯನ್ಸ್ ತಗೋತಾರೆ, ಎಲ್ಲಾ ಕಂಟ್ರೀಸ್ ಜನಗಳದ್ದು ಒಪಿನಿಯನ್ಸ್ ತಗೋತಾರೆ. ಡೆಮೋಕ್ರೆಟಿಕ್ ಅಂದ್ರೆ ನಾವು ಆಫೀಸರ್ಸ್ ಲೀಡರ್ಸ್ ಎಲೆಕ್ಟೆಡ್ ಬೈ ಪೀಪಲ್. ಸೆಕೆಂಡ್ ಥಿಂಗ್ ಇಸ್ ಪೀಪಲ್ who are living in that country must have some certain political freedom. So there are many institutions at the world level that perform some of the functions that a world government would perform. But we need to know how democratic these organizations are. The yardsticks are the standard. The standard is whether each of the countries has free and
equal say in the decisions that affect them. In this light, let us examine the organization of some of the world bodies. So, ನೋಡೋಣ whether it is democratic ಹೌದು ಅಲ್ವಾ ಅಂತ. 193 member states ಇದಾವೆ ಯುನೈಟೆಡ್ ನೇಷನ್ಸ್ ಅಲ್ಲಿ 2020. ಸೊ has one vote. ಪ್ರತಿ 193 ಕಂಟ್ರಿಗೂ ಒಂದು ವೋಟ್ ಇದೆ ಯುನೈಟೆಡ್ ನೇಷನ್ಸ್ ಮೆಂಬರ್ ಅಸೆಂಬ್ಲಿ. It meets in regular yearly sessions. ಪ್ರತಿ ವರ್ಷ ಜನರಲ್ ಅಸೆಂಬ್ಲಿಗೂ ಸೆಷನ್ ನಡೆಯುತ್ತೆ. ಸೊ ಒಂದು ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರ್ತಾನೆ ಅಮಾಂಗ್ ದ ರೆಪ್ರೆಸೆಂಟೇಟಿವ್ ಕಂಟ್ರೀಸ್. ಓಕೆ, ಸೊ ಜನರಲ್ ಅಸೆಂಬ್ಲಿ ಈಸ್ ಲೈಕ್ ಪಾರ್ಲಿಮೆಂಟ್. ನಾವೇನು ಪಾರ್ಲಿಮೆಂಟರಿ ಡಿಸ್ಕಷನ್ ಮಾಡ್ತೀವಿ ಆ ಥರ ಪಾರ್ಲಿಮೆಂಟ್ ವೇರ್ ಆಲ್ ದ ಡಿಸ್ಕಷನ್ ಟೇಕ್ಸ್ ಪ್ಲೇಸ್. ಇನ್ ದಟ್ ಸೆನ್ಸ್ ಯುನೈಟೆಡ್ ನೇಷನ್ಸ್ ವುಡ್ ಅಪಿಯರ್ ಟು ಬಿ ವೆರಿ ಡೆಮೋಕ್ರೆಟಿಕ್ ಆರ್ಗನೈಸೇಷನ್ ಅಲ್ವಾ. ಎಲ್ಲರೂ ಮಾಡಿ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಇಟ್ ಅಪಿಯರ್ಸ್ ಟು ಬಿ ವೆರಿ ಡೆಮೋಕ್ರೆಟಿಕ್ ಆರ್ಗನೈಸೇಷನ್. ಬಟ್ General Assembly cannot take any decisions about what action should be taken in conflict between different countries. General Assembly ನಲ್ಲಿ ಇದನ್ನ ಮಾಡಕ್ಕಾಗಲ್ಲ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಎರಡು ಕಂಟ್ರಿ ನಡುವೆ ಕಾನ್ಫ್ಲಿಕ್ಟ್ ಇದ್ದಾಗ ಡಿಸಿಷನ್ ಪವರ್ ಮೇಕಿಂಗ್ ಪವರ್ UNSC ಇದೆ, ನಾಟ್ ಇನ್ ಜನರಲ್ ಅಸೆಂಬ್ಲಿ. ಸೊ ದ 15-member Security Council of the United Nations takes such crucial decisions. Okay, UNSC will take that crucial decisions. ಇದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಯಾರು? USA, ರಷ್ಯಾ, UK, ಫ್ರಾನ್ಸ್ ಅಂಡ್ ಚೈನಾ. ವೆರಿ ಇಂಪಾರ್ಟೆಂಟ್. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ 5 ಪರ್ಮನೆಂಟ್ ಮೆಂಬರ್ಸ್ ಯಾರು? USA, ರಷ್ಯಾ, UK, ಫ್ರಾನ್ಸ್, ಚೈನಾ. ಸೊ 10 other members are elected by General Assembly. But they are non-permanent members, temporary members. 10 ಜನ ಇರ್ತಾರೆ. 2 ವರ್ಷಕ್ಕೊಂದ್ಸರಿ ಇವರು ಎಲೆಕ್ಷನ್ ಆಗುತ್ತೆ. The real power is with the 5 members. 5 ಜನ ಏನಿದಾರಲ್ಲ ಅವರು ಅವರ ಪರ್ಮನೆಂಟ್ ಮೆಂಬರ್ಸ್ ಇದ್ರೆ ರಿಯಲ್ ಪವರ್ ಇರೋದು. ಯಾಕೆ? ಎಸ್ಪೆಷಲಿ ನೋಡಿ, ಯುನೈಟೆಡ್ ಸ್ಟೇಟ್ಸ್ ಕಾಂಟ್ರಿಬ್ಯೂಟ್ ಮೋಸ್ಟ್ ಅಮೌಂಟ್ ಆಫ್ ಮನಿ ನೀಡೆಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ಯುನೈಟೆಡ್ ನೇಷನ್ಸ್. USA is one of the richest country. ಸೊ ಹ್ಯೂಜ್ ಅಮೌಂಟ್ ಯುನೈಟೆಡ್ ನೇಷನ್ಸ್ ಮೇಂಟೆನೆನ್ಸ್ ಕೊಡ್ತಿರೋದು US ಹೆಜಿಮನಿ ಅಂತ ಹೇಳ್ಬಿಟ್ಟು ನಾವು 12th ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಸೈನ್ಸ್ ಒಂದು ಚಾಪ್ಟರ್ ಹೋಗ್ತೀವಿ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಹೆಜಿಮನಿ ಅಂದ್ರೆ US ಡಾಮಿನೆನ್ಸ್ ಜಗತ್ತಿನಲ್ಲಿ ಅಂತ. ಪ್ರತಿಯೊಬ್ಬ ಪರ್ಮನೆಂಟ್ ಮೆಂಬರ್ಗೂ ವಿಟೋ ಪವರ್ ಅಂತ ಇದೆ. ವಿಟೋ ಪವರ್ ಅಂದ್ರೆ ಏನ್ ಗೊತ್ತಾ? ಈಗ ರೀಸೆಂಟ್ಲಿ ಫಾರ್ ಎಕ್ಸಾಂಪಲ್ ತಗೋಣ, ಯಾವುದೋ ಮಸೂದ್ ಅಜರ್ ಅನ್ನೋ ಒಬ್ಬ ಟೆರರಿಸ್ಟ್ ನ ಇಂಡಿಯಾ ಏನ್ ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇವನನ್ನ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತ ಒಂದು ದೇ ಹ್ಯಾವ್ ಪ್ರಪೋಸ್ಡ್ ರೆಸಲ್ಯೂಷನ್. ಆ ರೆಸಲ್ಯೂಷನ್ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಚೈನಾ ವಿಟೋ ಮಾಡ್ತು. ವಿಟೋ ಅಂದ್ರೆ ರಿಜೆಕ್ಟ್ ಮಾಡ್ತು. ಸೊ ಒಬ್ಬ ಪರ್ಮನೆಂಟ್ ಮೆಂಬರ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ನೋಡಿ, ಈಚ್ ಪರ್ಮನೆಂಟ್ ಮೆಂಬರ್ ಒಬ್ಬ ಏನಾದ್ರು ರಿಜೆಕ್ಟ್ ಮಾಡೋದು ಅಂದ್ರೆ ಅದನ್ನ ಅಕ್ಸೆಪ್ಟ್ ಆಗಲ್ಲ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇಟ್ ಮೀನ್ಸ್ ದಟ್ ಕೌನ್ಸಿಲ್ ಕೆನಾಟ್ ಟೇಕ್ ಎನಿ ಡಿಸಿಷನ್. ಯಾವುದು ಪರ್ಮನೆಂಟ್ ಮೆಂಬರ್ ಡಿಸಿಷನ್ ಆಗಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂದ್ರೆ, ಹಾಗಾದ್ರೆ ಇದು ಡೆಮೋಕ್ರೆಟಿಕ್ ಹೆಂಗಾಯ್ತು? ಓಕೆ, ಸೊ ಅದಕ್ಕೆ ತುಂಬಾ ಕಂಟ್ರಿಗಳು ದೇ ಆರ್ ಪ್ರೊಟೆಸ್ಟಿಂಗ್ ಟು ಮೇಕ್ ಯುನೈಟೆಡ್ ನೇಷನ್ಸ್ ಮೋರ್ ಡೆಮೋಕ್ರೆಟಿಕ್. ಅಂದ್ರೆ ಒನ್ ಆಫ್ ದ ಪ್ರೊಟೆಸ್ಟ್ ಏನಂದ್ರೆ, ಇಂಡಿಯಾ ವಾಂಟ್ಸ್ ಟು ಬಿಕಮ್ ಅ ಪರ್ಮನೆಂಟ್ ಮೆಂಬರ್. ಇಂಡಿಯಾ ವಾಂಟ್ಸ್ ಟು ಬಿಕಮ್ ಪರ್ಮನೆಂಟ್ ಮೆಂಬರ್ ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಎಸ್ಟಾಬ್ಲಿಷ್ ಆದಾಗ 40ರಿಂದ 45 ಕಂಟ್ರಿಗಳಿದ್ವು. ಈಗ 140 ಕಂಟ್ರಿ ಇದಾವೆ. 45 ಕಂಟ್ರಿ ಇದ್ದಾಗೂ 5 ಪರ್ಮನೆಂಟ್ ಮೆಂಬರು, 140 ಕಂಟ್ರಿ ಇದ್ದಾಗೂ 5 ಪರ್ಮನೆಂಟ್ ಮೆಂಬರ್. ಸಾರಿ, 193 ಕಂಟ್ರೀಸ್ ಇದಾವೆ. 193 ಕಂಟ್ರೀಸ್ ಯುನೈಟೆಡ್ ನೇಷನ್ಸ್. 193 ಇದ್ದಾಗೂ ಅಷ್ಟೇ, 60-70 ಇದ್ದಾಗೂ ಅಷ್ಟೇ ಪರ್ಮನೆಂಟ್ ಮೆಂಬರ್ಸ್ ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ಸೊ ದೇ ವಾಂಟ್ ಎಕ್ಸ್ಪ್ಯಾಂಡ್, ಅದನ್ನ ಎಕ್ಸ್ಪಾನ್ಷನ್ ಮಾಡಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದು ಒಂದು ಪ್ರಪೋಸಲ್ ಇದೆ. ಇಂಡಿಯಾಗೆ ಪರ್ಮನೆಂಟ್ ಮೆಂಬರ್ ಮಾಡಿ ಅನ್ನೋದು ಒಂದು ಪ್ರಪೋಸಲ್ ಇದೆ. ಅಂಡ್ ಮೆನಿ ಕಂಟ್ರೀಸ್ ಆರ್ ಸಪೋರ್ಟ್ ಇಂಡಿಯಾಸ್ ಪರ್ಮನೆಂಟ್ ಮೆಂಬರ್ಶಿಪ್ ಇನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಅದು ನಾವು ಮುಂದೆ ಹೋಗ್ತಾ ಹೋಗ್ತಾ ಇದು ಯುನೈಟೆಡ್ ನೇಷನ್ಸ್ ಹಣೆ ಬರ. ಯುನೈಟೆಡ್ ನೇಷನ್ಸ್ ಹಣೆ ಬರ ಇಷ್ಟ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಣೆ ಬರ. IMF is one of the biggest money lenders for any country in the world. So 189 ಮೆಂಬರ್ಸ್ ಇದ್ದಾರೆ. ಓಕೆ, ಇದರಲ್ಲಿ ಬಟ್ ಈಕ್ವಲ್ ವೋಟಿಂಗ್ ರೈಟ್ಸ್ ಇಲ್ಲ ಇಲ್ಲಿ. ಅಂದ್ರೆ ಪ್ರತಿಯೊಬ್ಬ ಮೆಂಬರ್ಗೂ ಒಬ್ನಿಗೆ ಒಂದು ವೋಟ್ ಅಂತ ಇಲ್ಲ ಇಲ್ಲಿ. ದ ವೋಟ್ ಆಫ್ ದ ಕಂಟ್ರಿ ಇಸ್ ವೇಡ್ ಬೈ ಹೌ ಮಚ್ ಮನಿ ಇಟ್ ಇಸ್ ಕಾಂಟ್ರಿಬ್ಯೂಟೆಡ್ ಟು. ಇಂಡಿಯಾ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತು ಅಂತಂದ್ರೆ ಸೊ ಅಲ್ಲಿಗೆ ಅದ್ರ ವೇಟ್ ಜಾಸ್ತಿ ಆಗುತ್ತೆ ವೋಟಿಂಗ್ ಇಂದು. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಇವಾಗ ಇಂಡಿಯಾ $50 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡಿದೆ, ಯುನೈಟೆಡ್ ಸ್ಟೇಟ್ಸ್ $100 ಬಿಲಿಯನ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂದ್ರೆ ಇಂಡಿಯಾಗೆ ಅರ್ಧ ಪವರ್ ಅಷ್ಟೇ ಇರೋದು ವೋಟಿಂಗ್ ಇಂದು. ಯುನೈಟೆಡ್ ಸ್ಟೇಟ್ಸ್ಗೆ 1 ಪವರ್, ಅಥವಾ ಯುನೈಟೆಡ್ ಸ್ಟೇಟ್ಸ್ 2 ವೋಟಿಂಗ್ ಪವರ್ ಇದೆ, ಇಂಡಿಯಾಗೆ 1 ವೋಟಿಂಗ್ ಪವರ್ ಇದೆ. ಸೊ ಮೋರ್ ದನ್ 40% ಆಫ್ ದ ವೋಟಿಂಗ್ ಪವರ್ IMF ಅಲ್ಲಿ ಯಾರ್ಯಾರಿಗೆ ಅಂದ್ರೆ ಬಂದ್ಬಿಟ್ಟು ಇನ್ ದ ಹ್ಯಾಂಡ್ಸ್ ಆಫ್ 7 ಕಂಟ್ರೀಸ್. ದಟ್ ಈಸ್ ಜಪಾನ್, US,
ಫ್ರಾನ್ಸ್, UK, Italy and Canada. ಇವ್ರನ್ನ G7 ಕಂಟ್ರೀಸ್ ಅಂತ ಕರೀತಾರೆ. ಓಕೆ, G7 ಕಂಟ್ರೀಸ್ ನೆನಪಿರ್ಲಿ. ಸೊ IMF ಈ 7 ಕಂಟ್ರೀಸ್ ವೋಟ್ 40% ಇದೆ. ಅಲ್ಲಿಗೆ ಯಾವ್ದೋ ಒಂದು ಡಿಸಿಷನ್ ನಲ್ಲಿ ನಾನು ಅಷ್ಟು ಒಟ್ಟಿಗೆ ಒಂದಾಗ್ಬಿಟ್ಟು ವೋಟ್ ಹಾಕಿದ್ರು ಅಂದ್ರೆ ಅಪ್ಪ 180 ಕಂಟ್ರಿಗಳು ನಿಂತ್ಕೊಂಡ್ರು, ಸಾರಿ 160 ಕಂಟ್ರಿಗಳು, 189, 180 ಕಂಟ್ರಿಗಳು ನಿಂತ್ಕೊಂಡು ವೋಟ್ ಹಾಕಿದ್ರು. ಓಕೆ, ಸೊ ಇವ್ರು 40% ವೋಟ್ ಇವರಿಗಿರೋದ್ರಿಂದ ವೇಟೇಜ್ ಇವರು ಜಾಸ್ತಿ. ಸೊ ಹಾಗಾಗಿ ಉಳಿದಿರುವಂತ ಕಂಟ್ರೀಸ್ ಎಂತ ಏನು ನಡೆಯಲ್ಲ ಅಲ್ಲಿ. ವರ್ಲ್ಡ್ ಬ್ಯಾಂಕಿಗೆ ಬಂದ್ರು ಅಷ್ಟೇ, ಸೇಮ್ ವರ್ಲ್ಡ್ ಬ್ಯಾಂಕ್ ಅವರು ಸಿಮಿಲರ್ ವೋಟಿಂಗ್ ಸಿಸ್ಟಮ್. So the president of World Bank is always being given to US, conventionally not nominated by Treasury, the finance minister of United. ನೋಡಿ, ವರ್ಲ್ಡ್ ಬ್ಯಾಂಕಿನ ಪ್ರೆಸಿಡೆಂಟ್ ಯಾವಾಗಲೂ US ಇಂದಾನೆ ಬರೋದು. ಯಾಕಂದ್ರೆ US ಆಬ್ವಿಯಸ್ಲಿ ಕಾಂಟ್ರಿಬ್ಯೂಷನ್ ಸಿಕ್ಕಾಬಿಟ್ಟೆ ನಮ್ದು ಏನ್ ಮಾಡಿ ನಡೆಯಲ್ಲ. ಸೊ compare these to the kind of democratic practices that we discussed about chapter. So do you think it's a democratic principle? ನಾವು 3 things ನೋಡಿದ್ವಿ. One thing ಏನ್ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, see, people must have right to elect their own leader. Second thing is, people must have certain political freedom. Third thing is, people one vote, one value ಅಂತ ನೋಡಿ. ಅದು ಇಂಪಾರ್ಟೆನ್ಸ್ ಏನು ನೋಡಿ, ಇಲ್ಲಿ ಎಲ್ಲಿದೆ ಅದು. ಸೊ do you think, so some persons have permanent positions in ministry and have the power to stop the decision of the entire parliament. ಆ ತರ ಇದ್ರೆ ನಮ್ಮ ಕಂಟ್ರಿನಲ್ಲಿ ಎಷ್ಟು ಕಷ್ಟ ಆಗ್ತದೆ. ಸೊ do you think these are democratic ಅನ್ನೋ ಕ್ವಶನ್ ಇದೆ. ಎರಡನೇದು, so here too the evidence is not very encouraging. In fact, while nations are becoming more and more more and more democratic than they were earlier, international organizations are becoming less democratic. 20 years ago, there were 2 big powers in the world, US and Soviet Union. USA and USSR were the 2 powers 20 years back. The competition and conflict between these 2 big powers and their allies kept certain balance in the global organization. After the collapse of the Soviet Union, US appears to be the only superpower in the world. This problem is okay. So this American dominance affects the working of international organizations. ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡ್ತಿದೆ. ಯೂನಿಪೋಲಾರ್ ವರ್ಲ್ಡ್ ಅಂತ ಕರಿತೀವಿ ನಾವೀಗ. ಅದನ್ನ ನಾವು ಓದ್ತೀವಿ ಇದು ನೋಡ್ಬೇಕಾದ್ರೆ. ಸೊ ಆಫ್ಟರ್ ದ ಕೊಲ್ಯಾಪ್ಸ್ ಆಫ್ ಸೋವಿಯತ್ ಯೂನಿಯನ್, USA ಬಿಟ್ರೆ ಬೇರೆ ಯಾರು ಇಲ್ಲ ನಾವು ಜಗತ್ತಿನಲ್ಲಿ. ಮಿಲಿಟರಿ ವೈಸ್ ದೇ ಆರ್ ಸುಪೀರಿಯರ್, ಎಕಾನಮಿ ವೈಸ್ ದೇ ಆರ್ ಸುಪೀರಿಯರ್. ಓಕೆ, ಸೊ ದೇ ಸ್ಟಾರ್ಟೆಡ್ ರೂಲಿಂಗ್ ಲೈಕ್ ಎನಿಥಿಂಗ್. ಸೊ ಅವ್ರದ್ದೇ ಸಿಕ್ಕಾಪಟ್ಟೆ ಶುರು ಆಯ್ತು, ಅವ್ರ ಮಾತುಗಳೇ ನಡೆಯಕ್ಕೆ ಶುರು ಆಯ್ತು. This is not to say that there is no urge or move towards global democracy. The urge comes from people who get more opportunities to come in touch with one another. So over the last years, people of different countries have come together without their government support. They have formed a global organizations against war and against domination of the world by few countries. So there are groups. Actually, see, many people from different countries have formed a global organization like Amnesty International. ಓಕೆ, ಈ ರೀತಿಯಾದಂತ ಮಾಡಿದ್ದಾರೆ. ಸೊ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಇನ್ ಕೇಸ್ ಆಫ್ ಡೆಮೋಕ್ರಸಿ ವಿತ್ ಇನ್ ದ ನೇಷನ್ಸ್, ಸಿ ದ ಇನಿಷಿಯೇಟಿವ್ ಫಾರ್ ಡೆಮೋಕ್ರಸಿ ಅಮಾಂಗ್ ದ ನೇಷನ್ಸ್ ಹಸ್ ಕಮ್ ಅಪ್ ವಿತ್ ದ ಸ್ಟ್ರಗಲ್ ಆಫ್ ದ ಪೀಪಲ್. ಸೊ ಜನಗಳಿಂದ ಚೇಂಜ್ ಆಗಕ್ಕೆ ಸಾಧ್ಯ. ಓಕೆ, ಸೊ ಪೀಪಲ್ ಸ್ಟ್ರಗಲ್ ಇಂದ ಬಿಟ್ರೆ ಬೇರೆ ಏನು ಯು ಕೆನಾಟ್ ಎಕ್ಸ್ಪೆಕ್ಟ್ ಸಮ್ ಬಿಗ್ ಚೇಂಜಸ್. ಸೊ ಪೀಪಲ್ ಮಸ್ಟ್ ಸ್ಟ್ರಗಲ್ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಜನರು ಮನ್ಸು ಮಾಡಿದ್ರೆ ದೇ ಕ್ಯಾನ್ ಡೂ. ದೇರ್ ಆರ್ ಸರ್ಟನ್ ಆರ್ಗನೈಸೇಷನ್ಸ್ ಓಕೆ ವೇರ್ they are without having people's this thing, they are actually taking part in criticizing the war against humanity, human rights, ಇದ್ರ ಬಗ್ಗೆ ಎಲ್ಲ ಮಾತಾಡುವಂತ organizations ಇದಾವೆ. So people must come. Here are some suggestions to strengthen world democracy. Okay, ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ಕನ್ಕ್ಲೂಷನ್ಸ್ ನೀವು ಮೇನ್ ಆನ್ಸರ್ಸ್ ಬರೆಯೋದು ತುಂಬಾ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. More nations should become permanent members of the Security Council. United Nations General Assembly should become like a world parliament with representatives from each country in proportion to the population of the country. These representatives should elect the world government. Okay. So individual countries should not have armies. United Nations should maintain task forces to bring about peace. United Nations president should be elected directly by the people of the world. Do ಒಳ್ಳೆ ಸಜೆಷನ್. 4 ಸಜೆಷನ್ಸ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. More nations should become permanent members of the Security Council.
United Nations General Assembly should become like a world permanent, like world parliament with representatives from each country in proportion to the population of the country. China population ಜಾಸ್ತಿ ಇರಬೇಕು, Chinese representatives ಜಾಸ್ತಿ ಇರಬೇಕಲ್ಲಿ. India's population ಜಾಸ್ತಿ ಇರಬೇಕು, India's representatives ಜಾಸ್ತಿ ಇರಬೇಕಲ್ಲಿ. Okay. So at least 10 crores in one ಒಬ್ಬ representative ಅಂತ ಇರಬೇಕಲ್ಲಿ. Okay. So ಈ ರೀತಿ you should have world representatives. That is good actually. ಆಮೇಲೆ ಇಂಡಿವಿಜುವಲ್ ಕಂಟ್ರೀಸ್ ಹತ್ರ ಆರ್ಮಿನೇ ಇರಬಾರ್ದು, ಅವಾಗ ಟೆನ್ಷನ್ ಇರಲ್ಲ ನ್ಯೂಕ್ಲಿಯರ್ ವಾರ್ಸ್. ಯುನೈಟೆಡ್ ನೇಷನ್ಸ್ ಸಿಂಗಲ್ ಆರ್ಮಿ ಇರಬೇಕು. ಸೊ ದಟ್ ಏನಾದ್ರು ಹೊರಗಡೆಯಿಂದ ಎಕ್ಸ್ಟರ್ನಲ್ ಥ್ರೆಟ್ ಬಂತು ಅಂದ್ರೆ ಅವರೇ ಆಕ್ಷನ್ ತಗೋಬೇಕು. ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಇಟ್ ಪ್ರಮೋಟ್ಸ್ ವರ್ಲ್ಡ್ ಪೀಸ್. ಓಕೆ. ಸೊ ಡೆಮೋಕ್ರಸಿ ಪ್ರಮೋಷನ್. ಸೊ ಒಂದು ಡೆಮೋಕ್ರಸಿ ಪ್ರಮೋಷನ್ ಬಗ್ಗೆ ಕತೆ ಕೊಟ್ಟಿದ್ದಾರೆ. ಇದು ನಾನು ಹೇಳಿದ 2003 ಇರಾಕ್ ಸದ್ದಾಮ್ ಹುಸೇನ್. ಓಕೆ. ಸದ್ದಾಮ್ ಹುಸೇನ್ ಮೇಲೆ ಒಂದು ಅಟ್ಯಾಕ್ ನಡೀತು. ದಟ್ ಈಸ್ United States actually came and they invaded Saddam Hussein. But the important thing is that US installed an interim government in reference and they promoted democracy. Okay, after killing Saddam Hussein, they promoted democracy, and the war against Iraq was not authorized by United Nations Security Council. United Nations Security Council our permission ಕೇಳಿದಾಗ or actually permission ಕೊಡ್ಲಿಲ್ಲ. Kofi Annan, in fact, the then Secretary General, said that US war on Iraq was illegal. You forcefully ನುಗ್ಬಿಟ್ಟು ಒಂದು ಕಂಟ್ರಿನ ಡೆಮೋಕ್ರಸಿ ಮಾಡಿದ್ರಿ. ಇಟ್ ವಾಸ್ ಇಲ್ಲಿಗಲ್ ಅಂತ ಹೇಳಿ. ಈ ಡ್ರಾಯಿಂಗ್ ನೋಡಿ ಕ್ರಿಟಿಸೈಸ್ ಮಾಡ್ತಿದೆ. ಏನಂದ್ರೆ ಒಂದು ಮುಳ್ಳಿನ ಡೆಮೋಕ್ರಸಿ ಅಥವಾ ಲಿಬರ್ಟಿನ ಕೊಡ್ತಾ ಇದೆ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಓಕೆ. ಸೊ ಅಂದ್ರೆ ಇರಾಕಿ ಪೀಪಲ್ಗೆ ತುಂಬಾ ತೊಂದರೆ ಆಗಿದೆ ಅಂತ ಅದರ ಅರ್ಥ. ಈ ಎಕ್ಸಾಂಪಲ್, ಇರಾಕಿನ ಎಕ್ಸಾಂಪಲ್ ಇಂದ ನಿಮ್ಗೆ ಏನು ಒಂದು ಅರ್ಥ ಆಗುತ್ತೆ ಅಂದ್ರೆ, ಕತೆ ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಕತೆ ನೋಡಿ, ತುಂಬಾ ಚೆನ್ನಾಗಿದೆ. Is this the right way to promote democracy? Should a democratic country wage a war and invade other countries for establishing democracy? ಇದು ನಾವೇ ಅನ್ನೋದು ಒಂದು ಕ್ವಶನ್. ಎರಡನೇದು, does external help in every case or does it work only when the people of the nation are actively engaged in struggle to make this better? Okay, ಇದು ಎರಡನೇ ಕ್ವಶನ್. Even if external intervention leads to the establishment of democracy in a country, would it last long? Okay, would it enjoy the support of citizens? Okay. Finally, is the use of external force to give democracy to the people in keeping with the spirit of the democracy? ಹೌದಾ? ಸೊ ಈ ಕ್ವಶನ್ಸ್ ಬಗ್ಗೆ ನೀವು ವಿಚಾರ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇವೇ ಕ್ವಶನ್ಸ್ ಮೇನ್ಸ್ ಅಲ್ಲಿ ನಿಮಗೆ ಆನ್ಸರ್ ಆಗುತ್ತೆ. ಹೆಂಗ್ ಆನ್ಸರ್ ಮಾಡ್ತೀರಾ ನೋಡಿ. This is not a right way to promote democracy, definitely, because democratic country cannot wage a war and invade other countries for establishing democracy. External help will not work in every case until and unless there is a people struggle in that particular country. Okay, and even if external intervention leads to democracy, ಅದು long lasting ಇರಲ್ಲ. See, again there is one of the cartoon which is helping democracy. ಒತ್ತು ಕೈ ಎತ್ತಿ ಒತ್ತಿ ಹಾಕ್ತಿದ್ದಾರೆ ವೋಟಿಂಗ್. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಕೆಳಗಡೆ ಕೊಟ್ಟಿದ್ದಾರೆ ಸೆನ್ಸರ್ಶಿಪ್ ಅಂದ್ರೆ ಏನು, ಕೋalition ಅಂದ್ರೆ ಏನು, ರೆಫರೆಂಡಮ್ ಅಂದ್ರೆ ಏನು, ಇವೆಲ್ಲದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಸ್ ವೆಲ್ ಆಸ್ ನೋಡಿ MCQs ಕೊಟ್ಟಿದ್ದಾರೆ ಪ್ರತಿಯೊಂದು ಪಾಠಕ್ಕಿಂತ ಮುಂಚೆ ನೀವು ಓದಿದ್ದೀರಿ ಕ್ವಶನ್. ಫಸ್ಟ್ ಪಾಠ ಮುಗಿನ ಹಾಕಿನ ಮುಂಚೆ ನೀವು ಕ್ವಶನ್ಸ್ ಓದಬೇಕು. ಅದಾದ್ಮೇಲೆ ಇದನ್ನ ನೀವು ಅವಾಗ ನೀವು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. How to read initiatives ನಾನು ಹೇಳಿದ್ದೀನಿ ಅಲ್ವಾ. So which of the following does not lead to spread of democracy? Struggle by the people, invasion by foreign countries, end of colonialism, people's desire for freedom. Invasion by foreign countries. Foreign countries invade ಮಾಡೋದ್ರಿಂದ democracy spread ಆಗಲ್ಲ. Which of the following statements is true but about today's world? Monarchy as a form of government has vanished. The relationship between different countries has become more and more democratic than ever. In more and more countries, rulers are being elected by the people. There are no more military dictators in the world. See the option. ಜಾಸ್ತಿ countries ಇಂದ ಅವರು ಯೂಸ್ ಮಾಡ್ತಾರೆ. Use one of the following statements to complete the sentence. Democracy in the international organization requires that rich countries should have a greater say. Countries should have a say according to their military power. Countries should be treated with respect to in proportion to their population. All countries in the world should be treated equally.
country should be treated with respect in proportion to their population. Okay, ನಾನು ಇವಾಗ ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಕಡಿಮೆ ರೆಸ್ಪೆಕ್ಟ್ ಕೊಡೋದನ್ನ ಎಲ್ಲರಿಗೂ ಈಕ್ವಲಿ ಟ್ರೀಟ್ ಮಾಡಬೇಕು. ಆಪ್ಷನ್ ಡಿ ಅಲ್ಲಿ ಕಂಟ್ರೀಸ್ ರೆಪ್ರೆಸೆಂಟೇಷನ್ ಪ್ರಪೋರ್ಷನ್ ಟು ದರ್ ಪಾಪ್ಯುಲೇಷನ್ ಅಂತ ಹೇಳಿರೋದು ಕನ್ಫ್ಯೂಸ್ ಆಗ್ಬೋದು. ಓಕೆ, ರೆಸ್ಪೆಕ್ಟ್ ಅಲ್ಲ. Based on the information given in this chapter, match the following. Chile, end of military dictatorship. Military dictatorship end ಆಯಿತು. Chileಗೆ military dictatorship end ಆಯಿತು. Second, Nepal, king agreed to give up his power. Poland, end of one-party rule. Ghana, freedom from colonialism. What are the difficulties people face in non-democratic countries? Fine. So, the Sherlock explore probably. Which of the freedoms are usually taken away when a democracy is overthrown by military? So, the common sense question, very good. Which of the following positions can contribute to democracy at the global level? Give reasons for your answer. My country gives more money to international institutions, therefore I want to be treated with more respect and respect. My country may be small or poor, but my voice must be heard with equal respect because this decision will affect country. Wealthy nations will have greater say in international affairs. They cannot let their interests suffer just because they are outnumbered by poor nations. Big organizations like India must have greater say in international big countries. Wealthy nations will have a greater say in international affairs. They cannot let their interests suffer just because they are outnumbered by poor nations. Now, my country may be small or poor, but my voice must be heard with equal respect because these decisions will affect my country. Is a right, and you should write a reason for it. Okay, so you see they have given certain things. You should answer these questions. They are very, very important, especially. And let us read newspapers. You should read newspapers regularly. Whenever you read newspapers regularly, you should actually, compare ಮಾಡಬೇಕು. Okay. And this book, I have this chapter. I will provide a link to this chapter. Provide ಮಾಡಿರ್ತೀನಿ link. ನೀವು ದಯವಿಟ್ಟು you can download this ಕೆಳಗಡೆ ಚಾಪ್ಟರ್ ನಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ಈ ವಿಡಿಯೋ 2 ಪಾರ್ಟ್ ಮಾಡಲಾಗಿದೆ. ಪಾರ್ಟ್ 1 ಮುಂಚೆ ನೋಡಿ, ಪಾರ್ಟ್ 2 ನೋಡಿ, ಪಾರ್ಟ್ 1 ನೋಡಿ. ದಯವಿಟ್ಟು ನೋಡ್ಕೊಳ್ಳಿ. Thank you so much. We'll meet in the next video. Next video session we'll meet on.